ಹಾಯ್ ಬ್ಯೂಟಿಫುಲ್ ಸೋಲ್ಸ್, ಇದು ಬಂದು ವೈಕುಂಠ ಏಕಾದಶಿ ದಿನದ ವ್ಲಾಗ್. ಉಪವಾಸ ಮಾಡೋಣ ಅಂತ ಹಿಂದಿನ ದಿನ ಹಾಲಲ್ಲಿ ಡ್ರೈ ಫ್ರೂಟ್ಸ್ನ ನೆನೆಸಿ ಅದನ್ನು ತಿಂದು ನಮ್ಮ ಮನೆ ಹತ್ರ ಇಸ್ಕಾನ್ ಟೆಂಪಲ್ ಕಾಣಿಸುತ್ತೆ, ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಅದನ್ನು ನೋಡಿ ನೈಟ್ ಮಲ್ಕೊಂಡೆ. ನೆಕ್ಸ್ಟ್ ದಿನ ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆ ರಂಗೋಲಿ ಹಾಕಿ ತುಳಸಿ ಗಿಡದ ಹತ್ರ ಎಲ್ಲ ರಂಗೋಲಿ ಹಾಕಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದೆ. ನೆಕ್ಸ್ಟು ದೀಪ ಹಚ್ಚಿ ತುಳಸಿ ಗಿಡಕ್ಕೆಲ್ಲ ಫಸ್ಟು ತುಳಸಿ ಗಿಡಕ್ಕೆ ಪೂಜೆ ಮಾಡಿ ದೇವ್ರ ಪೂಜೆ ಮಾಡಿ ನೆಕ್ಸ್ಟ್ ಮನೆ ಹತ್ರ ಇರೋವಂಥ ಒಂದು ದೇವಸ್ಥಾನ ಇದೆ, ಪದ್ಮಾವತಿ ಮತ್ತು ಲಕ್ಷ್ಮೀ ಸಮೇತ ವೆಂಕಟೇಶ್ವರ ದೇವಸ್ಥಾನ ಇದೆ. ಹಾಗಾಗಿ ಬೆಳಗ್ಗೆನೇ ಹೋಗಿ ದರ್ಶನ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಈ ದೇವಸ್ಥಾನದಲ್ಲಿ ಸ್ಪೆಷಲ್ ಏನು ಅಂತ ಅಂದರೆ 4 ಸೈಡು ಕೂಡ ನೀರಿದೆ. ಫ್ರಂಟು ಇದೆ, ಬ್ಯಾಕ್, ಲೆಫ್ಟ್, ರೈಟು 4 ಸೈಡು ಕೂಡ ನೀರಿದೆ. ಮಧ್ಯದಲ್ಲಿ ಟೆಂಪಲ್ ಇದೆ. ಅದಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅದಂತೂ ನನಗೆ ತುಂಬ ಇಷ್ಟ. ಮತ್ತು ಇಲ್ಲೇ ಪಾರ್ಕ್ ಕೂಡ ಇದೆ, ಅಂದರೆ ಡೈಲಿ ವಾಕಿಂಗ್ ಮಾಡೋದಕ್ಕೆ ಪಾರ್ಕ್ ಕೂಡ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಟೆಂಪಲ್. ಸುತ್ತ ನೀರಿದೆ, ಮಧ್ಯದಲ್ಲಿ ಟೆಂಪಲ್ ಇದೆ. ಮಾತ್ರ ನೋಡೋದಕ್ಕೆ ಅಮೇಝಿಂಗ್ ಆಗಿದೆ ಈ ಟೆಂಪಲ್ ಮಾತ್ರ. ನನಗಂತೂ ಯಾವಾಗಲೂ ಈ ಟೆಂಪಲ್ಗೆ ಹೋಗೋದು ಅಂದರೆ ತುಂಬ ಇಷ್ಟ. ಮನೆ ಹತ್ರನೇ ಇರೋದು ಟೆಂಪಲ್ ಇದು, ಮನೆ ಪಕ್ಕನೇ, ಸ್ವಲ್ಪ ಒಂದು 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ನನಗೆ ಯಾವಾಗ ಬಂದ್ರೂ ಈ ಟೆಂಪಲ್ ಇಷ್ಟ ಆಗುತ್ತೆ. ಆ್ಯಂಡ್ ಮಾರ್ನಿಂಗ್ ಬೇಗನೆ ಹೋಗಿ ದರ್ಶನ ಮಾಡ್ಕೊಬರೋಣ ಅಂತ ಬಂದರೆ ಇಲ್ಲಿ ಅಂತೂ ತುಂಬ ರಶ್ ಇತ್ತು. ಕ್ಯೂ ಅಲ್ಲಿ ನಿಂತ್ಕೋಬೇಕಾಗಿತ್ತು ಇಲ್ಲೂ ತುಂಬ. ಆದರೆ ಬಟ್ ಫಾಸ್ಟಾಗಿ ಕ್ಯೂ ಮೂವ್ ಆಗ್ತಾ ಇತ್ತು. ಆ್ಯಂಡ್ ನಾವು ಕ್ಯೂಗೆ ಜಾಯ್ನ್ ಆದ್ವಿ. ಕ್ಯೂ ಜಾಸ್ತಿ ಇದ್ದಿದ್ದರಿಂದ ಟೈಮ್ ಆಗುತ್ತೆ ಅಂತ ಗೊತ್ತಿತ್ತು. ಸೊ ಹಾಗಾಗಿ ನಾನು ವಿಷ್ಣು ಸಹಸ್ರನಾಮನ ಓದ್ತಾ ಇದ್ದೆ. ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ವಿಷ್ಣು ಸಹಸ್ರನಾಮ ಓದ್ತಾ ಇದ್ದರು. ಹಾಗಾಗಿ ನಾನು ಕೂಡ ವಿಷ್ಣು ಸಹಸ್ರನಾಮ ಓದಿದೆ. ಹಾಗಾಗಿ ಟೈಮು ನನಗೆ ಹೋಗಿದ್ದು ಗೊತ್ತಾಗಿಲ್ಲ. ಅಲ್ಲಿ ಅಷ್ಟು ಕ್ಯೂ ಇದ್ರೂ ನನಗೆ ತುಂಬ ಬೇಡ ಅಂತ ಏನು ಅನ್ನಿಸ್ಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಅಲ್ಲಿ ಎಂಟ್ರೆನ್ಸಲ್ಲಿ ವಿಷ್ಣು ಮಲಗಿರೋ ಥರದ್ದು ಮತ್ತು ಶಂಖ ಚಕ್ರದ ಡಿಸೈನ್ ಮಾಡಿದರು. ಚೆನ್ನಾಗಿತ್ತು ಅದು ನೋಡೋದಕ್ಕೆ. ಆ್ಯಂಡ್ ಆವಾಗಲೇ ಹೇಳಿದ ಪ್ರಕಾರ ಸುತ್ತಲೂ ನೀರಿದೆ. ಅದು ಎಷ್ಟು ಚೆನ್ನಾಗಿದೆ. ಅದರೊಳಗೆ ಮೀನೆಲ್ಲ ಇದೆ, ಆಮೆ ಇದೆ, ಎಲ್ಲ ಇದೆ, ಚೆನ್ನಾಗಿದೆ ಮಾತ್ರ. ಈ ಪ್ಲೇಸ್ ಸ್ಪೆಷಾಲಿಟಿ ಏನಂದರೆ ಪೀಸ್ಫುಲ್ ಆಗಿದೆ, ಕಾಮ್ ಆಗಿದೆ, ಡಿವೈನ್ಫುಲ್ ಆಗಿದೆ. ಸೊ ಹಾಗಾಗಿ ನನಗೆ ಈ ಪ್ಲೇಸ್ ತುಂಬ ಇಷ್ಟ. ನೆಕ್ಸ್ಟಾಗಿ ಕ್ಯೂ ಅಲ್ಲಿ ಮೂವ್ ಆಗ್ತಾ ಇದ್ವಿ. ಅದಾದಮೇಲೆ ನೆಕ್ಸ್ಟು ದರ್ಶನ ಆಯಿತು, ಬೇಗನೆ ದರ್ಶನ ಆಯಿತು ನಮಗೆ. ಇಲ್ಲಿ ಬಂದು ಪದ್ಮಾವತಿ ಮತ್ತು ಲಕ್ಷ್ಮೀ ಸಮೇತ ವಿಷ್ಣು ದೇವಸ್ಥಾನ. ಮತ್ತು ವೈಕುಂಠ ಏಕಾದಶಿಲಿ ಏನು ಮಾಡಬೇಕು ಅಂದರೆ ಉತ್ತರ ಬಾಗಿಲಿನಿಂದ ದರ್ಶನ ಮಾಡಬೇಕು ಅಂತ ಇಲ್ಲಿ ಉತ್ತರ ಬಾಗಿಲಿಗೂ ಕೂಡ ಮೂರ್ತಿಗಳನ್ನ ಇಟ್ಟಿದ್ದು, ದೇವ್ರ ಮೂರ್ತಿಗಳನ್ನ ಇಟ್ಟಿದ್ರು. ಆ ಉತ್ತರ ಬಾಗಿಲಿಂದಲೂ ಕೂಡ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ. ಅದಾದಮೇಲೆ ಅಲ್ಲಿ ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕಿ 9 ಪ್ರದಕ್ಷಿಣೆ ಹಾಕಿಬಿಟ್ಟು ನೆಕ್ಸ್ಟು ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ತೊಗೊಂಡು ಹೊರಗೆ ಬಂದ್ವಿ ನಾವು. ಉಪವಾಸ ಮಾಡ್ತಾ ಇದ್ದಿದ್ದರಿಂದ ಪ್ರಸಾದ ತಿನ್ಬೋದಿತ್ತು, ಅದು ಬಿಟ್ಟು ಬೇರೆ ಏನೂ ತಿನ್ನೋ ಹಾಗಿರಲಿಲ್ಲ ತಿಂಡಿ. ನೆಕ್ಸ್ಟ್ ಎಕ್ಸಿಟ್ ಆಗಿ ಮನೆಗೆ ಬಂದ್ವಿ. ಫುಲ್ ಡೇ ನಾನು ಅವತ್ತು ಉಪವಾಸ ಇದ್ದೆ, ಸ್ವಲ್ಪ ಪ್ರಸಾದ ತಿಂದಿದ್ದೆ ನಾನು. ಅದಾದಮೇಲೆ ಅವತ್ತು ಫುಲ್ ನೈಟು ಉಪವಾಸ ಇದ್ದು ಬೆಳಗ್ಗೆ ಎದ್ದು ಮತ್ತು ದೇವ್ರ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಂಡೆ. ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿರಬಾರ್ದು, ಆ ಥರ ಉಪ್ಪಿಟ್ಟು ಮಾಡ್ಕೊಂಡು ತಿಂದೆ. ವೈಕುಂಠ ಏಕಾದಶಿ ಮತ್ತು ನನ್ನ ಉಪವಾಸ 2 ಕೂಡ ಕಂಪ್ಲೀಟ್ ಆಯಿತು. ಹೋಪ್ ಯು ಗೈಸ್ ಲವ್ ಇಟ್ ಅಂತ.